So on the basis of the behavior of material in the external magnetic field, we classify the materials into three categories: diamagnetic, para and ferromagnetic. The third one is ferromagnetic material. Ferromagnetic material. So in our ferromagnetic material, we can observe domains. So why some scientists ಈ ಡೊಮೇನ್ಸ್ ಥಿಯರಿ ಬಗ್ಗೆ ನಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರಾ? Domains ಅಂತ ನಾವು ಕರಿತೀವಿ. Domains is nothing but what? These are the group of atoms. Group of atoms. This group of atoms, for example, if we consider a 1 millimeter, then in this 1 millimeter, the number of atoms we can have 10 to the power 11 atoms. So the 1 millimeter ಒಳಗಡೆ ಮೆಟೀರಿಯಲ್ ನಾವು ತಗೊಂಡಿಪ್ಪ ಅಂತ ಹೇಳಿದ್ರೆ ಎಷ್ಟು atoms ಇರ್ತಾವೆ? ನಮಗೆ 10 to the power 11 atoms ಇರ್ತಾವೆ, right? So each atom has its own magnetic dipole moment. ಒಂದೊಂದು ಅಟಮ್ ಕೂಡ ಅದರದಾದಂತಹ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನು ಹೊಂದಿರುತ್ತವೆ. ಹಾಗಾದ್ರೆ ಈ ಡೊಮೇನ್ ಅಂದ್ರೆ ಗ್ರೂಪ್ ಆಫ್ ಅಟಮ್ಸ್. ದೀಸ್ ಗ್ರೂಪ್ ಆಫ್ ಅಟಮ್ಸ್ ಆರ್ ಅಲೈನ್ ದೇರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಟು ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಹಾಗಾದ್ರೆ ಇವೇನು ಡೊಮೇನ್ಸ್ ಅಂದ್ರೆ ಅವ್ರದ್ದು ಸೈಜ್ ಬಂದ್ರೆ 1 ಮಿಲಿಮೀಟರ್ ಸೈಜ್. ಆ 1 ಮಿಲಿಮೀಟರ್ ದಲ್ಲಿ ಎಷ್ಟು ಅಟಮ್ಸ್ ಇರ್ತಾವೆ? ನಮಗೆ 10 to the power 11 ಅಟಮ್ಸ್ ಇರ್ತಾವೆ. ಆ 10 to the power 11 ಅಟಮ್ಸ್ ಡೈಪೋಲ್ ಮೂಮೆಂಟ್ ಒಂದೇ ಡೈರೆಕ್ಷನ್ ಗೆ ಅಲೈನ್ ಮಾಡ್ಕೊಂಡಿರ್ತಾವೆ. ಹೆಂಗಂದ್ರೆ ಈಗ ಒಂದು ಕ್ಲಾಸ್ ರೂಮ್ ಐತಪ್ಪ ಅಂದ್ರೆ ಈ ಕ್ಲಾಸ್ ರೂಮ್ ಒಳಗಡೆ ಗ್ರೂಪ್ ಮಾಡ್ಕೊಂಡಿರ್ತೀವಿ. ನಮ್ಮ 5 ಮಂದಿದ ಒಂದು ಗ್ರೂಪ್, ರೈಟ್? ನಿಮ್ಮ 5 ಮಂದಿದ ಒಂದು ಗ್ರೂಪ್, ರೈಟ್? ಮಾಡ್ಕೊಂಡಿರ್ತಿರಲ್ಲ. ಆ ಗ್ರೂಪದ ನೋಡ್ರಿ ಗುರಿ ಮತ್ತು ಉದ್ದೇಶ ಒಂದೇ. ಇವತ್ತು ಕ್ಲಾಸ್ ತಪ್ಪಿಸಿ ಟೀಚರ್ ಹೋಗೋಣಂದ್ರೆ 5 ಜನ, ರೈಟ್? ಅಬ್ಸರ್ವ್ ಮಾಡಿ ಹೇಗೆ ಗ್ರೂಪಿಸಮ್ಸ್ದಲ್ಲಿ ಒಂದು ಏನಾದರೂ ಏಮ್ ಇತ್ತಪ್ಪ ಅಂತ ಹೇಳಿದ್ರೆ ಅಷ್ಟೊಂದು ಆ ಗ್ರೂಪ್ನಾಗ ಇದ್ದವ್ರದ್ದು ಏಮ್ ಏನಿರ್ತೈತಿ ಅದಾಗಿರ್ತೈತಿ, ಹೌದಾ? ಹಂಗೆ ಮಟೀರಿಯಲ್ದಲ್ಲೂ ಕೂಡ ನಾವು ಗ್ರೂಪಿಸಮ್ ಅನ್ನ ನೋಡ್ತೀವಿ. ಅದಕ್ಕೆ ನಾವು ಡೊಮೈನ್ ಅಂತ ಹೆಸರು ಹೇಳ್ತೀವಿ. ಅದರ ಡೊಮೈನ್ ಸೈಜ್ ಎಷ್ಟು? 1 millimeter. Size is 1 millimeter, but the number of atoms present in that size 10 to the power 11 atoms ಅಂತ ನಾವು ಕರಿತೀವಿ. ಹಾಗಾದ್ರೆ ಈ 11 atoms ಅದು ಡೈಪೋಲ್ ಮೂಮೆಂಟ್ ಏನಿರ್ತೈತೆ ಒಂದೇ ಡೈರೆಕ್ಷನ್ಸ್ ಗೆ ಅಲೈನ್ ಮಾಡ್ಕೊಂಡಿರ್ತೈತೆ. ಹಾಗಾದ್ರೆ when we consider the complete material, ಇದು ಒಂದು ಡೊಮೇನ್ ಆಯ್ತು. ಹಿಂಗ್ ಮಟೀರಿಯಲ್ಸ್ ತಗೊಂಡು ನಾವು ಸಾಕಷ್ಟು ಡೊಮೇನ್ ಅನ್ನ ನೋಡ್ತೀವಿ. ಇನ್ನೊಂದು ಡೊಮೇನ್ ಈ ಡೈರೆಕ್ಷನ್ ಗೆ ಮಾಡ್ಬೋದು. This is another domain. Next, another domain. So what it shows, these domains are arranged in such a way that the magnetic dipole moment of the material becomes zero. ಹಾಗಾದ್ರೆ ಮಟೀರಿಯಲ್ ಒಳಗಡೆ, ಈ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಒಳಗಡೆ ಈ ತರ ಡೊಮೇನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ನೆನಪಿರಲಿ, ಈ ಡೊಮೇನ್ಸ್ ಹೆಂಗೆ ಅಲೈನ್ ಆಗಿರ್ತಾವಪ್ಪ ಅಂತ ಹೇಳಿದ್ರೆ, ಈ ಡೊಮೇನ್ಸ್ ಅಷ್ಟು ಒಂದು ಕ್ಲೋಸ್ಡ್ ಪಾತ್ ಅನ್ನ ಮಾಡ್ಕೊಂಡಿರ್ತಾವೆ. ಕ್ಲೋಸ್ಡ್ ಪಾತ್ ಅನ್ನ ಮಾಡ್ಕೊಳ್ಳೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರಗೆ ಬರಕ್ಕೆ ಚಾನ್ಸ್ ಇರೋದಿಲ್ಲ, ಮತ್ತೆ ನೆಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಝೀರೋ ಆಗೋ ಚಾನ್ಸಸ್ ಕೂಡ ಇರ್ತೈತಿ. ಹಾಗಾಗಿ ಇನ್ ದಿ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, absence of external magnetic field, the magnetic dipole moment, net magnetic dipole moment of this domains is equal to 0. net magnetic dipole moment is 0 ಆಯ್ತಪ್ಪ ಅಂತ ಹೇಳಿದ್ರೆ magnetic field ಕೂಡ ಏನಾಗ್ತೈತಿ? 0 ಆಗ್ತೈತಿ. ಹಾಗಾಗಿ ಇದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ನ ತೋರಿಸೋದಿಲ್ಲ. ಈಗ ಇದೇ ಮಟೀರಿಯಲ್ ನ ತಗೊಂಡು ಹೋಗಿ ನಾನು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದ್ರೆ, ನಾರ್ತ್ ಅಂಡ್ ಸೌತ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ನಾವು ಪ್ಲೇಸ್ ಮಾಡಿದಪ್ಪ ಅಂದ್ರೆ
these domains starts to experience the magnetic force. Due to that magnetic force, what happens? These dipole moments align along the direction of the external magnetic field. So this is the direction of the external magnetic field. Dipole external magnetic field the direction ಸಿಗ್ತಿದ್ದು stable equilibrium positions ನಲ್ಲಿ ಇರೋದ್ರಿಂದ ಹಂಗೆ ಉಳಿದ್ಬಿಡ್ತಾವೆ. ಸೊ ಇಲ್ಲೇನಿದೆಯಲ್ಲ ಈ ಡೈಪೋಲ್ ಮೊಮೆಂಟ್ ಎಕ್ಸ್ಟರ್ನಲ್ ಡೈಪೋಲ್ ದಟ್ ಈಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರೋದ್ರಿಂದ ಟಾರ್ಕ್ ನ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಈ ಡೊಮೇನ್ ಏನಾಗ್ತಾವ ಅಂದ್ರೆ ಅಷ್ಟು ಆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ದ ಡೈರೆಕ್ಷನ್ಸ್ ಗೆ ಹೊಳ್ಳಿ ನಿಲ್ತವೆ ಲೈಕ್ ದಿಸ್. Next, these also experience a torque. Now see, all the domains are aligned along the direction of what? External magnetic field. So in this case, we can observe a net magnetic dipole moment inside the material. Due to that net magnetic dipole moment, we can have a non-zero magnetic field. So in the absence of external magnetic field, domains ಎಲ್ಲ ಸರ್ಕ್ಯುಲರ್ ಪಾಥದಲ್ಲಿ ಅರೇಂಜ್ ಆಗಿರ್ತಾವೆ ಮಟೀರಿಯಲ್ ದಲ್ಲಿ ನೆನಪಲ್ಲಿ. ಸೊ ಹಾಗಾಗಿ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಶೋ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಐರನ್, ನಿಕಲ್, ಕೋಬಾಲ್ಟ್, Fe3O4, these are some materials for ferromagnetic materials. ಸೊ ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ನಾವು ಹೇಳೋದಾದ್ರೆ ದಟ್ ಈಸ್ ಐರನ್, ನಿಕಲ್, ಕೋಬಾಲ್ಟ್, Fe3O4, ಇನ್ನು ಬಹಳ ನಾವು ಬರಂಗಿಲ್ಲ, ರೈಟ್, ಎಕ್ಸೆಟ್ರಾ ಅಂತ ನಾವು ಕರೀತೀವಿ. ಹಾಗಾದ್ರೆ ಇವೆಲ್ಲ ಎದಕ್ಕೆ ಎಕ್ಸಾಂಪಲ್? ಇವು ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಎಕ್ಸಾಂಪಲ್. ಈ ಮಟೀರಿಯಲ್ ಒಳಗಡೆ ನಾವು ಅಟಾಮಿಕ್ ಲೆವೆಲ್ಸ್ ಅಲ್ಲಿ ಸ್ಟಡಿ ಮಾಡಿದ್ರೆ ಈ ಅಟಮ್ಸ್ ಎಲ್ಲ ಗ್ರೂಪ್ ಮಾಡ್ಕೊಂಡು ಈ ತರ ಒಂದು ಡೊಮೇನ್ಸ್ ನ ಫಾರ್ಮೇಶನ್ ಮಾಡಿರ್ತಾವು. ಆ ಡೊಮೇನ್ಸ್ ಅಷ್ಟು ಸರ್ಕ್ಯುಲರ್ ಪಾಥದಲ್ಲಿ ಅರೇಂಜ್ ಆಗಿರ್ತಾವೆ ಮಟೀರಿಯಲ್ ಅಲ್ಲಿ. ಹಾಗಾಗಿ ನಟ್ ಡೈಪೋಲ್ ಮೂವ್ಮೆಂಟ್ ಏನಾಗ್ಬಿಡ್ತೈತೆ ಅಲ್ಲಿ? ಝೀರೋ ಆಗುತ್ತೆ. ನಟ್ ಡೈಪೋಲ್ ಮೂವ್ಮೆಂಟ್ ಝೀರೋ ಆಯ್ತಪ್ಪ ಅಂತ ಹೇಳಿದ್ರೆ ಆ ಮಟೀರಿಯಲ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಶೋ ಮಾಡೋದಿಲ್ಲ. ಈಗ ನೋಡ್ರಿ, ಇಲ್ಲೊಂದು ಐರನ್ ಐತಿ, ಈ ಐರನ್ ಬಾಜು ಇನ್ನೊಂದು ಐರನ್ ತಗೊಂಡು ಹೋಗ್ರಿ, ಅದಕ್ಕೆ ಹಿಡ್ಕೊಂಡ್ಬರ್ತದೆ. ಹೌದಿಲ್ಲ? ಹಿಡ್ಕೋತೈತೆ. ಈಗ ಡೆಸ್ಕ್ ಇದಾವಲ್ಲಿ, ಮೆಟಲ್ ಇದಾವಲ್ಲ, ಎಲ್ಲ ಐರನ್ ಡೆಸ್ಕ್ ಇವು. ಹಾಗಾದ್ರೆ ಒಂದೊಂದು ಏನ್ ಮಾಡ್ತಾ ಇದಾವೆ? ಸಮೀಪ ತಗೊಂಡ್ಬಂದ ತಕ್ಷಣ ಅಂಟ್ಕೊಳಕತ್ತಿಲ್ಲ. ಯಾಕಂದ್ರೆ ಡೈಪೋಲ್ ಮೂವ್ಮೆಂಟ್ ಏನಾಗ್ತಾ ಇದೆ? ಝೀರೋ ಆಗಕತ್ತೈತಿ ನೆನಪಲ್ಲಿ. ಅದೇ ನಾವು ಈ ಮೆಟಲ್ಸ್ ನ ಐರನ್ ಅನ್ನ ತಗೊಂಡು ಹೋಗಿ ನಾನು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಟ್ಟಿ ಅಂದ್ರೆ ಅವಾಗ ಡೊಮೇನ್ಸ್ ಅಲೈನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ಈಗ ಒಂದು ಐರನ್ ಮೇಲ್ ತಗೊಂಡ ಈ ತರ ಇದಕ್ಕೊಂದು ಕಾಪರ್ ವೈರ್ ನ ನಾವು ಹಿಂಗ್ ಸುತ್ತಿ ಬ್ಯಾಟ್ರಿ ಕನೆಕ್ಟ್ ಮಾಡಿದೀವಪ್ಪ ಅಂತ ಹೇಳಿದ್ರೆ ಈ ಐರನ್ ಮೇಲ್ ಸಣ್ಣ ಬೆಡಿನ ಏನ್ ಮಾಡ್ಕೊಳಕ್ ಚಲೋ ಮಾಡ್ತೈತಿ? ಅಟ್ರಾಕ್ಟ್ ಮಾಡ್ಕೊಳಕ್ ಚಲೋ ಮಾಡ್ತೈತಿ, ಹೌದಾ? ಹಾಗಾದ್ರೆ ಬ್ಯಾಟ್ರಿ ಕನೆಕ್ಷನ್ಸ್ ಅನ್ನ ತೆಗೆದು ಹಂಗ ಬೆಳಿ ತಗೊಂಡು ಹೋಗ್ರಿ, ಅವಾಗ ಅಟ್ರಾಕ್ಟ್ ಮಾಡ್ಕೋದಿತ್ತ? ಮಾಡ್ಕೊಳೋದಿಲ್ಲ ನೆನಪಲ್ಲಿ. ಎದಕ್ಕಂದ್ರೆ ಬಿಫೋರ್ supplying the external magnetic field, the domains are aligned in this format. ಈ ತರ ಸರ್ಕ್ಯುಲರ್ ಫಾರ್ಮ್ಯಾಟ್ ದಲ್ಲಿ ಡೊಮೇನ್ಸ್ ಅರೇಂಜ್ ಆಗಿರೋದ್ರಿಂದ ನಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಏನಾಗಿರ್ತೈತಿ ಮಟೀರಿಯಲ್ ನಲ್ಲಿ? ಝೀರೋ ಆಗಿರ್ತೈತಿ. ಹಾಗಾಗಿ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ತೋರಿಸೋದಿಲ್ಲ. ಅದೇ ನಾವು ಕರೆಂಟ್ ಅನ್ನ ಫ್ಲೋ ಮಾಡಿದ್ರಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತೈತಿ, ದಟ್ ಇಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇದ್ದ ತಕ್ಷಣನೇ ಆ ಡೊಮೇನ್ಸ್ ಅಷ್ಟು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾವೋ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಸ್ ಗೆ ಅಲೈನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ಹಾಗಾಗಿ ಸೊ ಇನ್ ದಿಸ್ ಕೇಸ್ ದ ಮ್ಯಾಗ್ನೆಟೈಸೇಷನ್ ಇಸ್ ವೆರಿ ಹೈ ಇನ್ ಕೇಸ್ ಆಫ್ ferromagnetic material. A magnetization is nothing but what? Magnetic dipole moment per unit volume ಅಂತ ನಾವು ಕರೀತೀವಿ. ಮ್ಯಾಗ್ನೆಟೈಸೇಷನ್ ಅಂದ್ರೆ m is equal to magnetic dipole moment per unit volume. ಹಾಗಾದ್ರೆ per unit volume magnetic dipole moment ದ ಅಲೈನ್ಮೆಂಟ್ ಇಲ್ಲಿ ಜಾಸ್ತಿ ಆಗಕತ್ತೈತಿ, ಕಡಿಮೆ ಆಗಕತ್ತೈತಿ? ಜಾಸ್ತಿ ಆಗಕತ್ತೈತಿ as compared to the paramagnetic material. paramagnetic materials ದಲ್ಲಿ ಡೊಮೇನ್ ಥಿಯರಿ ನಾವು ಯೂಸ್ ಮಾಡೋದಿಲ್ಲ ಅಲ್ಲಿ, ಹೌದಾ? ಡೈಪೋಲ್ ಮೊಮೆಂಟ್ಸ್ ಇರ್ತಾವು, ರ್ಯಾಂಡಮ್ಲಿ ಅರೇಂಜ್ ಆಗಿರ್ತಾವು ಅಂತ ನಾವು ಕರೀತೀವಿ. ಹಾಗಾಗಿ ಇನ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ದ ಮ್ಯಾಗ್ನೆಟೈಸೇಷನ್ ಈಸ್ ಲೋ ಅಂಡ್ ಪಾಸಿಟಿವ್. ಮ್ಯಾಗ್ನೆಟೈಸೇಷನ್ ಕಡಿಮೆ ಆಗ್ತಿರ್ತೈತಿ ಬಟ್ ಆಗ್ತಿರ್ತೈತಿ. ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ದಲ್ಲಿ ಮ್ಯಾಗ್ನೆಟೈಸೇಷನ್ ಈಸ್ ಹೈ ಅಂಡ್ ಪಾಸಿಟಿವ್ ಅಂತ ನಾವು ಕರೀತೀವಿ. ಮ್ಯಾಗ್ನೆಟೈಸೇಷನ್ ಈಸ್
high and positive, right? So ಇದರದ್ದು relative permeability ನ ನಾವು ನೋಡೋದಾದ್ರೆ it is greater than 1. susceptibility greater than 1 ಇತ್ತಂದ್ರೆ susceptibility ಏನಾಗ್ತೈತಿ ಪಾಸಿಟಿವ್ ಆಗ್ತೈತಿ, ರೈಟ್? ಹಾಗಾದ್ರೆ ಈ ತರ ಮಟೀರಿಯಲ್ಸ್ ನ ನಾವೇನಾದ್ರೂ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ದಲ್ಲಿ ಇಟ್ಟು ಅಂದ್ರೆ these materials strongly attracted by the external magnetic field. ಹಾಗಾಗಿ ಈ ತರ ಮಟೀರಿಯಲ್ ನ ಪ್ಲೇಸ್ ಮಾಡಿದ್ರು ಅಂದ್ರೆ ಈ ಮಟೀರಿಯಲ್ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಹೊರಗಡೆ ಹೋಗಕ್ಕೆ ಅವಕಾಶ ಕೊಡೋದಿಲ್ಲ, ತನ್ನ ಮುಖಾಂತರನ ಹಾದು ಹೋಗೋಕೆ ಮಾಡ್ಕೋತೈತಿ. This one is VR is greater than. ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ತನ್ನ ಮುಖಾಂತರನ ಹಾದು ಹೋಗೋಕೆ ಮಾಡ್ಕೋತಿರ್ತದೆ ಯಾವುದು ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಹಾಗಾಗಿ ಇದನ್ನ ನಾವು ಏನಂತೀವಿ ದ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟ್. attracted by magnet. ಈ ತರ ಬರ್ತದೆ. ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಆದ್ರೆ ಬಂದಷ್ಟು ಬರ್ರಿ ಹೋದಷ್ಟು ಹೋಗ್ಲಿ, ಹಿಂಗೆ. ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಎಲ್ಲಾರು ಬರ್ರಿ ಹೇಳ್ತಿರ್ತಾರೆ. ಹಾಗೆ ಫಂಕ್ಷನ್ ಗಿಂಕ್ಷನ್ ಮಾಡ್ಬೇಕಾದ್ರೆ ಇಂಥವೆಲ್ಲ ಕ್ಯಾರೆಕ್ಟರ್ ನೋಡ್ತಿರ್ತೀವಿ ನಾವು, ಹೌದಾ? ಫಂಕ್ಷನ್ಗೆ ಹೇಳಿರಲ್ಲ, ಹೇಳೇವೆ ಬರ್ಲಿ ಬೆಟ್ರ್ ಬೆಟ್ರ್ ಹಿಂಗೂ ಇರ್ತಾರ. ಕೆಲವೊಂದಿಷ್ಟು ಜನ ಇಲ್ಲ ನೀವು ಬರಬೇಕಂತ ಹೇಳಿ ನಿಂತು ಕರ್ಕೊಂಡ್ ಬರ್ತಾರೆ. ಹಂಗೆ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಟ್ಟು ಅಂದ್ರೆ ಅದೇನ್ ಮಾಡ್ತೈತಿ, ಪಾರ್ಷಿಯಲಿ ಸಪೋರ್ಟ್ ಮಾಡ್ತಿತ್ತು ಅದು. ಬಟ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಕಂಪ್ಲೀಟ್ ಸಪೋರ್ಟ್ ಮಾಡ್ತಿತ್ತು ಅದು ನೆನಪಲ್ಲಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಹಾಗಾಗಿ in order to make temporary magnet and permanent magnets we use this type of material, paramagnetic materials. ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಎಲ್ಲ ಬಹಳ ಇದಾವೆ ಇದ್ರು, ಹೌದಾ? ಟೆಂಪರರಿ ಮ್ಯಾಗ್ನೆಟ್ಸ್ ಅಂದ್ರೆ ನಮಗೆ ಬೇಕಾದಾಗ ಮ್ಯಾಗ್ನೆಟ್ ತರ ಬಿಹೇವ್ ಮಾಡಬೇಕು, ಬ್ಯಾಡ್ ಅಂದ್ರೆ ಅದ್ರ ಪಡಿ ಸುಮ್ಮನೆ ಇರಬೇಕು. ಇವೆಲ್ಲ ಟೆಂಪರರಿ ಮ್ಯಾಗ್ನೆಟ್ಸ್. ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂದ್ರೆ ಒಮ್ಮೆ ನಾವು ಮ್ಯಾಗ್ನೆಟ್ ಮಾಡಿ ಕೈ ಬಿಟ್ಟಿವಪ್ಪ ಅಂತ ಹೇಳಿದ್ರೆ ಅದು ಮ್ಯಾಗ್ನೆಟ್ ಆಗಿ ಉಳಿತೈತಿ. ಎಲ್ಲಿತನ ಅದನ್ನ ಹೊಡಿತನ, ಅದನ್ನ ಹೀಟ್ ಮಾಡೋತನ, ಮ್ಯಾಲಿಂದ ಕೈ ಬಿಡುತ್ತನ, ನೆನಪಲ್ಲಿ. ಸರಿ, ಈಗ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಅನ್ನ ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ತಗೊಂಡ್ಬಂದಿಟ್ಟಾಗ ಡೊಮೇನ್ಸ್ ಅಲೈನ್ ಆಗೋದ್ರಿಂದ ಈ ಮಟೀರಿಯಲ್ ಏನಾಗಿ ಕನ್ವರ್ಟ್ ಆಯ್ತು, ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗ್ತೈತಿ ನೆನಪಲ್ಲಿ. ಈಗ ಈ ಮಟೀರಿಯಲ್ ನ ನಾವು ಹೊರಗೆ ತಗೊಂಡ್ಬಂದ್ರೆ ಕೆಲವೊಂದಿಷ್ಟದಲ್ಲಿ ಡೊಮೇನ್ಸ್ ತಮ್ಮ ಒರಿಜಿನಲ್ ಪೊಸಿಷನ್ಸ್ ಗೆ ಹೋಗ್ತಾವ, ಹಾಗಾಗಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಳ್ಕೋತಾವ. ಕೆಲವೊಂದಿಷ್ಟು ಮಟೀರಿಯಲ್ಸ್ ದಲ್ಲಿ ಈ ಡೊಮೇನ್ಸ್ ಡ್ಯೂ ಟು ದೇರ್ ಮಾಲಿಕ್ಯುಲರ್ ಫೋರ್ಸ್ ಆರ್ ಅಟಾಮಿಕ್ ಫೋರ್ಸ್ ಹಂಗ ಉಳಿದ್ ಬಿಡ್ತೈತೆ ಡೊಮೇನ್. ಹೊಳ್ಳಿ ನಿಂತಿದ್ವ ಹಂಗ ಉಳಿದ್ ಬಿಡ್ತಾವ. ಅಟಾಮಿಕ್ ಫೋರ್ಸಸ್ ಸ್ಟ್ರಾಂಗ್ ಇರೋದ್ರಿಂದ ಅದೇ ಡೈರೆಕ್ಷನ್ಸ್ ಇರೋದಪ್ಪ ಅಂದ್ರೆ ಅಂತ ಮಟೀರಿಯಲ್ ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ಈಗ ಆ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ನಾವು ಹೀಟ್ ಮಾಡಿದ್ರೆ ಅಟಾಮಿಕ್ ಫೋರ್ಸ್ ಏನು ಅಟಾಮಿಕ್ ಫೋರ್ಸ್ ಇರ್ತೈತಿ ಅಥವಾ ಮಾಲಿಕ್ಯುಲರ್ ಫೋರ್ಸ್ ಏನಿರ್ತೈತಲ್ಲ ಅದ್ರ ಮೇಲ್ಗಡೆ ಎಫೆಕ್ಟ್ ಬಿಡಕ್ ಸ್ಟಾರ್ಟ್ ಆಗ್ತೈತಿ. ಹಾಗಾಗಿ ಅವು ಬ್ರೇಕ್ ಆಗಕ್ ಸ್ಟಾರ್ಟ್ ಆಗ್ತಾವ. ಡೊಮೇನ್ಸ್ ಬ್ರೇಕ್ ಆಗಕತ್ತು ಅಂದ್ರೆ ಅದ್ರದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರ್ಬರ್ತಾ ಏನಾಕೋತ ಬರ್ತೈತಿ, ಕಡಿಮೆ ಆಗೋಂತ ಬರ್ತೈತಿ. ಏನ್ ಮಾಡೋದ್ರಿಂದ, ಹೀಟ್ ಮಾಡೋದ್ರಿಂದ. ಹಾಗಾಗಿ ಮ್ಯಾಗ್ನೆಟ್ಸ್ ಅನ್ನ ನಾವು ಹೀಟ್ ಮಾಡೋಂಗಿಲ್ಲ ನೆನಪಲ್ಲಿ. ಈ ಹೆಡ್ಫೋನ್ ಒಳಗಡೆ ವೈರ್ ಕಿತ್ತಿರ್ತೈತಿ, ಬಡ್ಸ್ ಅದ್ರೊಳಗಡೆ ವೈರ್ ಕಿತ್ತಿಪ್ಪ ಅಂದ್ರೆ ನಾವೇನಾದ್ರೂ ಸಾಲ್ಟರ್ ಗಣ್ಣ ಹತ್ರ ತೊಗೊಳೋದ್ರಿ, ಇದನ್ನ ಸಾಲ್ಟರ್ ಮಾಡಿಕೊಡ್ರಿ ಅಂದ್ರೆ ಮಾಡಂಗಿಲ್ಲ ಅವರು. ಅಬ್ಸರ್ವ್ ಮಾಡಿರ, ಹೆಡ್ಫೋನ್ಸ್ ಇರ್ತಾವಲ್ಲ ಸಣ್ಣ, ಆ ಸಣ್ಣ ವೈರ್ಗೆ ಏನಾದ್ರು ಬಿಚ್ಚಿತ್ತಪ್ಪ ಅಂದ್ರೆ ಅದನ್ನ ತಗೊಂಡೋಗಿ ಸ್ವಲ್ಪ ಕಿತ್ತತ್ತು ಇದನ್ನ ಸಾಲ್ಡರ್ ಮಾಡಿಕೊಡ ಅಂದ್ರೆ ಅವ್ರ ಸಾಲ್ಡರ್ ಮಾಡೋಂಗಿಲ್ಲ. ಯಾಕಂದ್ರೆ ಸಾಲ್ಡರ್ ಗನ್ನದ ಟೆಂಪರೇಚರ್ ಬಹಳ ಹೈ ಇರ್ತೈತಿ. ಯಾಕಂದ್ರೆ ಆ ಅಲ್ಯೂಮಿನಿಯಂ ವೈರ್ ಅನ್ನ ಕರಗಿಸ್ತಿರ್ತದೆ. ಅಬ್ಸರ್ವ್ ಮಾಡಿರ, ಸಾಲ್ಡರ್ ಮಾಡ್ಬೇಕಾದ್ರೆ ಅಷ್ಟು ಹೈ ಟೆಂಪರೇಚರ್ ನ ನಾವೇನಾದ್ರೂ ಆ ಮಟೀರಿಯಲ್ ಸಮೀಪ ತಗೊಂಡು ಹೋದ್ರೆ, ಸ್ಪೀಕರ್ ಹತ್ರ ಮ್ಯಾಗ್ನೆಟ್ ಇರ್ತಾವ, ಆ ಮಟೀರಿಯಲ್ ಹತ್ರ ನಾವು ತಗೊಂಡು ಹೋದ್ರೆ ಆ ಹೀಟಿಗೆ ಆ ಮಟೀರಿಯಲ್ ತನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಳ್ಕೊಂಡ್ಬಿಡ್ತೈತಿ. ಹಾಗಾಗಿ ಅದನ್ನ ಸಾಲ್ಡರ್ ಮಾಡಕ್ ಬರೋಂಗಿಲ್ರಿ ಅಂತ ಹೇಳ್ತಾರೆ. ಒಳಗಡೆ ರೈಟ್. ಒಂದು ಏನದ ಇವೆಲ್ಲ ಅಪ್ಲಿಕೇಶನ್ಸ್ ಇವೆಲ್ಲ ಅದ್ರದ್ದು
ಟೆಂಪರರಿ ಮ್ಯಾಗ್ನೆಟ್ಸ್ ಮತ್ತು ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಇನ್ನು ಕೆಲವೊಂದಿಷ್ಟು ಇಂಡಸ್ಟ್ರಿ ಒಳಗಡೆ ಪರ್ಮನೆಂಟ್ ಮ್ಯಾಗ್ನೆಟ್ ನ ಅಥವಾ ಈ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಕರೀತೀವಿ. ಟೆಂಪರರಿ ಮ್ಯಾಗ್ನೆಟ್ಸ್ ಬೇಕಂದಾಗ ಮ್ಯಾಗ್ನೆಟ್ ಅನ್ನ ಮಾಡ್ಕೊಳ್ಳೋದು, ಬ್ಯಾಡ್ ಅಂದಾಗ ರಿಮೂವ್ ಮಾಡ್ಕೊಬಹುದು. ಈ ಹೆವಿ ಮೆಟಲ್ಸ್ ನ ಒಂದು ಜಾಗದಾಗಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ಬೇಕಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಆ ಹೆವಿ ಮೆಟಲ್ ಏನಿರ್ತದಲ್ಲ, ಆ ಹೆವಿ ಮೆಟಲ್ ಸಮೀಪ ಈ ಎಲೆಕ್ಟ್ರೋ ಮ್ಯಾಗ್ನೆಟ್ ಅನ್ನ ತಗೊಂಡ್ಬಂದು ಇದ್ರೊಳಗಡೆ ಕರೆಂಟ್ ಪಾಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕರೆಂಟ್ ಪಾಸ್ ಮಾಡಿದ್ರೆ ಇದು ಮ್ಯಾಗ್ನೆಟ್ ತರ ಬಿಹೇವ್ ಮಾಡ್ತೈತಿ. ಮ್ಯಾಗ್ನೆಟ್ ತರ ಬಿಹೇವ್ ಮಾಡ್ತಂದ್ರೆ ಕೆಳಗಡೆ ಇರ್ತಕ್ಕಂಥ ಮಟೀರಿಯಲ್ ಅನ್ನ ಅಟ್ರಾಕ್ಟ್ ಮಾಡ್ಕೋತೈತಿ. ಅವ್ರಿಗೆ ಎಲ್ಲಿ ಬೇಕಲ್ಲ ಆ ಜಾಗಕ್ಕೆ ಹೋಗಿ ಅದನ್ನ ಪ್ಲೇಸ್ ಮಾಡಿ ಕರೆಂಟ್ ನ ಆಫ್ ಮಾಡಿಬಿಡ್ತಾರೆ. ಆಫ್ ಮಾಡಿದ್ರೆ ಇದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಆಯ್ತದ ಕಳ್ಕೊಂಡ್ಬಿಡ್ತೈತಿ. ಅವಾಗ ಮತ್ತೆ ಈಸಿಲಿ ರಿಮೂವ್ ಮಾಡ್ಕೊಂಡ್ಬಿಡ್ತಾರೆ. ಹಿಂಗೆ ಹೆವಿ ಮೆಟಲ್ಸ್ ನ ಶಿಫ್ಟ್ ಮಾಡ್ಬೇಕಂದ್ರೂ ಕೂಡ ನಾವು ಈ ಟೆಂಪರರಿ ಮ್ಯಾಗ್ನೆಟ್ಸ್ ಅಥವಾ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅನ್ನ ಯೂಸ್ ಮಾಡ್ಕೋತೀವಿ. ಇನ್ನು ಬಾರ್ ಮ್ಯಾಗ್ನೆಟ್, ನೀಡಲ್ ಮ್ಯಾಗ್ನೆಟ್, ಕಂಪಾಸ್ ಅನ್ನ ನಾವು ಮಾಡ್ಬೇಕಂದ್ರೆ ನಮಗೆ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಬೇಕು. ಹೌದಾ? ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಗೆ ನಾವು ಏನಪ್ಪಾ ಅಂದ್ರೆ ಸಾಫ್ಟ್ ಐರನ್, ಈ ತರ ನಿಕಲ್, ಕೋಬಾಲ್ಟ್, ಈ ತರ ಮಟೀರಿಯಲ್ಸ್ ಅನ್ನ ನಾವು ಯೂಸ್ ಮಾಡಿ ಏನ್ ಮಾಡ್ತೀವಿ, ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅನ್ನ ಮಾಡ್ಕೋತೀವಿ. ಇದು ಬರೋದ್ರ ಇದು ಸರಿ. ಹಾಗಾದ್ರೆ ಈ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಅನ್ನ ನಾವೇನಾದ್ರೂ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ದಲ್ಲಿ ಹ್ಯಾಂಗ್ ಮಾಡಿದ್ರೆ, so these materials align along the direction of what? External magnetic field. External magnetic field the direction ಇರುತ್ತದಲ್ಲ, ಅದರ ಡೈರೆಕ್ಷನ್ ಸಿಗ್ನ ಇದು ಅಲೈನ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೇಮ್ ಇನ್ ವಾಟ್ ವಿ ಸ್ಟಡಿ ಇನ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್. ಈ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಕೂಡ ಏನೋ ಲಿಕ್ವಿಡ್ ಇತ್ತಪ್ಪ ಅಂತ ಹೇಳಿದ್ರೆ ಅದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆನೆ ಹೋಗಕ್ಕೆ ಟ್ರೈ ಮಾಡ್ತೈತಿ. ವೀಕರ್ ಟು ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್. So the ferromagnetic materials ಅಂದ್ರೆ these are the materials are strongly attracted by external magnetic field, and these material obeys Curie's law. ಈ ferromagnetic material ಕೂಡ Curie's law ನ ಏನ್ ಮಾಡ್ತಿದ್ದೆ, ಒಬೇ ಮಾಡ್ತಿದ್ದೆ. ನೆನಪಿಡಿ. ಬರ್ತಾ ರೈಟ್. ಸೊ ಹಾಗಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಮತ್ತೆ ಫೆರೋಮ್ಯಾಗ್ನೆಟಿಕ್ ಇವುಗಳದ್ದು ಐದೈದು ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. ಪ್ಯಾರಾ ಅಂಡ್ ಫೆರೋ. ಮೊದಲನೇ ಪಾಯಿಂಟ್, ದ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಆರ್ weakly repelled by the external magnetic field. Right? Next one is one point ಆಯ್ತು. ಇದು ಎರಡನೇದು, weakly attracted by the magnet. This is strongly attracted by the magnet. ಒಂದು ಪಾಯಿಂಟ್ ಫಸ್ಟ್. ಎರಡನೇ ಪಾಯಿಂಟ್ ಬಂದ್ರೆ the magnetization is low and negative. ಮ್ಯಾಗ್ನೆಟೈಸೇಷನ್ ಏನಿರ್ತೈತಿ, ಲೋ ಇರ್ತೈತಿ, ಮತ್ತೆ ಅಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಅಲೈನ್ ಆಗಕ್ಕೆ ಸ್ಟಾರ್ಟ್ ಆಗಿರ್ತೋ, ಹಾಗಾಗಿ ನೆಗೆಟಿವ್ ಇರ್ತೈತಿ. ಹಿಯರ್ ದ ಮ್ಯಾಗ್ನೆಟೈಸೇಷನ್ ಈಸ್ ಲೋ ಅಂಡ್ ಪಾಸಿಟಿವ್. ಮ್ಯಾಗ್ನೆಟೈಸೇಷನ್ ಹೈ ಅಂಡ್ ಪಾಸಿಟಿವ್. ಹಿಯರ್ ರಿಲೇಟಿವ್ permeability is less than 1. Here relative permeability is greater than 1. Here also the relative permeability is very much greater than 1 ಅಂತ ನಾವು ಕರೀತೀವಿ. Next, susceptibility negative. Here susceptibility positive. Here susceptibility positive. High and positive. ಇಲ್ಲಿ low and positive, ಇಲ್ಲಿ high and positive ಅಂತ ನಾವು ಕರೀತೀವಿ. Example, this is ಏನು, ಕಾಪರ್, ಗೋಲ್ಡ್, ಸಿಲ್ವರ್, H2O here. Next, paramagnetic, aluminum,
manganese, sodium chloride, next ಎಷ್ಟು ಬರ್ಕೊಂಡಿದ್ರಾ ಸರಿ ನೆಕ್ಸ್ಟ್ ಇಲ್ಲಿ ಐರನ್, ನಿಕಲ್, ಕೋಬಾಲ್ಟ್ ಎಕ್ಸೆಟ್ರಾ ಅಂತ ಹಾಕ್ರಿ. 5 ಪಾಯಿಂಟ್ ಇರಬೇಕು. ಇದು ರಿಪೀಟೆಡ್ಲಿ ಆನ್ಯುವಲ್ ಎಕ್ಸಾಮ್ಸ್ ಗೆ ಕೇಳಿರೋ ಕ್ವೆಶ್ಚನ್ಸ್. 2 ಮಾರ್ಕ್ಸ್ 3 ಮಾರ್ಕ್ಸ್ ಗೆ ಪಕ್ಕಾ ಈ ಚಾಪ್ಟರ್ ಇಂದ ಬರುವಂತ ಕ್ವೆಶ್ಚನ್ಸ್ ಇರುತ್ತೆ. ರೈಟ್? ದಿ ಡಿಫರೆನ್ಸ್ ಬಿಟ್ವೀನ್ ಆರ್ ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್. 5 ಫಿಕ್ಸ್ ಗೊತ್ತಿರಬೇಕು ನೆನಪಲ್ಲಿ. ಉಳಿದಿತ್ತು ನೀವು ಬೇಕಂದ್ರೆ ಅಡಿಷನಲ್ ಅನ್ನ ನೆನಪಿಟ್ಕೊಂಡಿರಿ. ಯಾವುದು? when we have the diamagnetic material in the external magnetic field, it align normal to the magnetic field, parallel to the magnetic field, parallel to the magnetic field. In case of a liquid, the diamagnetic material move from a strong magnetic field to weak magnetic field. Here weak to strong, here weak to strong. Right? These 2 points I have and this completes your magnetism, right? Right. Thank you.